ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಇನ್ನೂ 2 ತಿಂಗಳು ಕೂಡ ಕಳೆದಿಲ್ಲ. ಆಗಲೇ ಸಾಕಷ್ಟು ವಿವಾದಗಳನ್ನು ಹೇಳ್ಕೊತಾ ಇದ್ದಾರೆ. ಸಿ ಎಂ ಆದ ಹೊಸದರಲ್ಲಿ ಕನಕಪುರಕ್ಕೆ ಹೋಗ್ತಾರೆ. ಕನಕಪುರದಲ್ಲಿ ಅವರ ಅಭಿಮಾನಿಗಳ ಬೆಂಬಲಿಗರನ್ನು ಉದ್ದೇಶಿಸಿ ಮಾತನಾಡುವ ಹೊತ್ತಲ್ಲಿ ಸೇಬನ್ನು ಕಚ್ಚಿ ಅಭಿಮಾನಿಗಳ ಮೇಲೆ ಸಿಗ್ತಾರೆ. ಅದನ್ನು ನೋಡಿದಂಥ ಪ್ರಜ್ಞಾವಂತರು ಇದೇನಿದು ಇಷ್ಟೊಂದು ಅಹಂ ಇದೆ ಅವರಿಗೆ, ಅವರು ಮುಖ್ಯಮಂತ್ರಿಯಾಗಿ ಈ ರೀತಿ ಮಾಡ್ತಾರಾ, ಅಲ್ಲಿ ನಿಂತಿರೋರೇನೋ ಕೇಳ್ತಾರೆ, ಹಂಗನ್ಬಿಟ್ಟು ಇವರು ಕಚ್ಚಿಬಿಟ್ಟು ಸೇಬನ್ನ ಎಸಿತಾರ, ಅದೇನು ಪ್ರಸಾದನ ಅಂತೆಲ್ಲ ಟೀಕೆ ಮಾಡ್ತಾರೆ. ಆ ವಿಚಾರ ರಾಹುಲ್ ಗಾಂಧಿವರೆಗೂ ಹೋಗುತ್ತೆ. ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ಅದಾದಮೇಲೆ TB ಡ್ಯಾಮ್ ಗೇಟ್ ಉದ್ಘಾಟನೆ, ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನೇ ಕೊಡೋದಿಲ್ಲ. ಆ ಡ್ಯಾಮ್ ಗೇಟ್ಗಳ ರೂವಾರಿನೇ ಸಿದ್ದರಾಮಯ್ಯನವರು. ಆದರೂ ಕೂಡ ಆ ಕಾರ್ಯಕ್ರಮಕ್ಕೆ ಸೌಜನ್ಯಕ್ಕೆ ಆದರೂ ಸಿದ್ದರಾಮಯ್ಯನವ್ರನ್ನ ಅವರು ಆಹ್ವಾನ ಕೊಡೋದಿಲ್ಲ. ಅದು ಕೂಡ ವಿವಾದಕ್ಕೆ ಕಾರಣವಾಗುತ್ತೆ. ಅದಾದ ನಂತರ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯ, ಈ ವಿಚಾರದಲ್ಲೂ ಕೂಡ ಜನ ರೊಚ್ಚಿ ಹೇಳ್ತಾರೆ. ಅದು ಸಾರ್ವಜನಿಕರಿಗೆ ಒಳ್ಳೇದು ಮಾಡೋದಕ್ಕೆ ಉದ್ದೇಶ ಇರಬಹುದು, ಅದನ್ನು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಲ್ಲ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ಭುಗಿಲೇಳುತ್ತೆ. ಅದು ಕೂಡ ರಾಷ್ಟ್ರಮಟ್ಟದ ಸುದ್ದಿ ಆಗುತ್ತೆ. ಇನ್ನು ಜೂನ್ ತಿಂಗಳಿಂದ ಮುಂಗಾರು ಸ್ಟಾರ್ಟ್ ಆಗಬೇಕಾಗಿತ್ತು, ಆದರೆ ರಾಜ್ಯಾದ್ಯಂತ ಮುಂಗಾರು ಕೈ ಕೊಟ್ಬಿಟ್ಟಿದೆ. ಏನೋ ಒಂದು 2-3 ದಿನ ಮಳೆ ಬಂತು, ಈಗ ಮತ್ತೆ ಎಲ್ಲ ಕಡೆ ಮಳೆ ಮೋಡ ಮರೆಯಾಗ್ತಾಯಿದೆ, ಬರಗಾಲ ಎದುರಾಗ್ತಾ ಇದೆ. ಆ ಒಂದು ವಿಚಾರವೂ ಕೂಡ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಈ ವಿಚಾರದಲ್ಲೂ ಕೂಡ ಸರ್ಕಾರದ ವಿರುದ್ಧ ಜನ ಅಸಮಾಧಾನಗೊಳ್ತಾ ಇದ್ದಾರೆ. ಮರು ಅರ್ಜಿಯನ್ನು ಕರೆದಿರೋದು, ಅದು ಎಷ್ಟೋ ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೂಡ ಸರ್ಕಾರದ ವಿರುದ್ಧ ಜನ ರೊಚ್ಚಿ ಹೇಳ್ತಾ ಇದ್ದಾರೆ. ಈ ರೀತಿ ಸಾಲು ವಿವಾದಗಳನ್ನು ರಾಜ್ಯ ಸರ್ಕಾರ ಮೈ ಮೇಲೆ ಹಿಡ್ಕೋತಾ ಇದೆ. ಈಗ ಅದೆಲ್ಲದಕ್ಕಿಂತ ಬಹುಮುಖ್ಯವಾಗಿ ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿಚಾರ ಅಂತೂ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ನಿನ್ನೆ ಯಾರು ಊಹೆ ಮಾಡದಂಥ ಒಂದು ಬೆಳವಣಿಗೆ ನಡೆದುಬಿಡುತ್ತೆ. ಅಲ್ಲಿ ರೈತರ ಜಮೀನನ್ನು ಸರ್ವೆ ಮಾಡೋದಕ್ಕೆ ಹೋಗಿದ್ದಂತಹ ಅಧಿಕಾರಿಗಳಿಗೆ ರೈತರು ಅಟ್ಟಾಡಿಸ್ಕೊಂಡು ಹೊಡಿತಾರೆ, ಪೊರ್ಕೆನಲ್ಲಿ ಹೊಡಿತಾರೆ, ಕಲ್ಲಲ್ಲಿ ಹೊಡಿತಾರೆ ಮತ್ತು ಕಾರ್ಗಳ ಮೇಲೆ ಮಣ್ಣು ಕಲ್ಲು ತೂರಾಟ ಮಾಡ್ತಾರೆ. ಅಲ್ಲಿಗೆ ಬಂದಿದ್ದಂತಹ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ. ಇದಂತೂ ಇವತ್ತು ಸಾಕಷ್ಟು ಚರ್ಚೆ ಆಗ್ತಿರೋದು. ಈ ವಿಚಾರ ಕೂಡ ರಾಷ್ಟ್ರಮಟ್ಟದ ಸುದ್ದಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2 ತಿಂಗಳು ಕಳೆದೇ ಇಲ್ಲ, ಅಷ್ಟರಲ್ಲಿ ಇಷ್ಟೊಂದು ವಿವಾದಗಳನ್ನು ಮೈ ಮೇಲೆ ಹೇಳ್ಕೊತಾ ಇದ್ದಾರೆ. ರೈತರು ಪೊರಕೆ ತಗೊಂಡು ಅಧಿಕಾರಿಗಳಿಗೆ ಒಡೆಯೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಎಲ್ಲಿಗೆ ಬಂದು ನಿಂತಿದೆ ಆಡಳಿತ ಅಂತ ಪ್ರಶ್ನೆ ಮಾಡುವಂಥ ಸ್ಥಿತಿ ಬಂದಿದೆ. ಇದು ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೇ ಪೊರಕೆನಲ್ಲಿ ಹೊಡೆದದ್ದು ಅನ್ನೋ ಮಾತು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರೋದು. ರೈತರು ಎಷ್ಟು ರೊಚ್ಚಿಗೆದ್ಬಿಟ್ಟಿರ್ತಾರೆ ಅಂದರೆ ಅವರ ಮನಸ್ಸಿನಲ್ಲಿದ್ದಂತಹ ಅಸಮಾಧಾನ ಎಲ್ಲ ಜ್ವಾಲಾಮುಖಿಯಾಗಿ ಸ್ಫೋಟವಾಗಿಬಿಟ್ಟಿದೆ ಅಂತ ಹೇಳ್ಬೋದು. ಯಾರೂ ಈ ರೀತಿ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಮಹಿಳೆಯರಂತೂ ರೊಚ್ಚಿಗೆದ್ಬಿಡ್ತಾರೆ, ನಮ್ಮ ಜಮೀನನ್ನು ನಾವು ಕೊಡೋದಿಲ್ಲ, ನೀವು ಯಾರು ನಮ್ಮ ಜಮೀನನ್ನ ಕಿತ್ಕೊಳ್ಳೋಕ್ಕೆ, ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಜಮೀನಿಗೆ ಬಂದು ಸರ್ವೆ ಮಾಡೋಕ್ಕೆ ನೀವು ಯಾರು ಅಂತೇಳಿ ಅಧಿಕಾರಿಗಳಿಗೆ, ಮಹಿಳಾ ಅಧಿಕಾರಿಗಳು, ಪುರುಷ ಅಧಿಕಾರಿಗಳು ಎಲ್ಲರಿಗೂ ಕೂಡ ಪೊರ್ಕೆನಲ್ಲಿ ಹೊಡಿತಾರೆ. ಅವರೆಲ್ಲರೂ ತಪ್ಪಿಸ್ಕೊಂಡು ಹೋಗಿ ಕಾರ್ ಒಳಗಡೆ ಕೂತ್ಕೊಂಡು ಗ್ಲಾಸ್ನ ಕ್ಲೋಸ್ ಮಾಡಿಕೊಂಡು ಅಲ್ಲಿಂದ ಓಡೋಗ್ತಾರೆ. ಇಂತಹ ಪರಿಸ್ಥಿತಿ ಬೇಕಿತ್ತಾ ಅನ್ನೋ ಪ್ರಶ್ನೆ ಶುರುವಾಗ್ತಾ ಇರೋದು. ಮತ್ತು ಜನರು ಈಗ ಮಾತಾಡ್ತಾ ಇರೋದು ಸಿದ್ದರಾಮಯ್ಯನವರೇ ಪರವಾಗಿರಲಿಲ್ಲ, ಸಿದ್ದರಾಮಯ್ಯನವ್ರು ಯಾವುದೋ ಒಂದು ಯೋಜನೆ ತಗೊಂಬರ್ತೀನಿ ಅಂದಾಗ ಜನರಿಂದ ಏನಾದರೂ ವಿರೋಧ ವ್ಯಕ್ತವಾದರೆ ಆ ಯೋಜನೆನ ಅವರು ಕೈ ಬಿಟ್ಬಿಡೋರು. ಅದರಲ್ಲೂ ರೈತರ ವಿಚಾರದಲ್ಲಂತೂ ಅವರು ಯಾವುದೇ ಆ ಥರದ ನಿರ್ಧಾರ ಕೈಗೊಳ್ತಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಮಾಡ್ತಿಲ್ಲ. ರೈತರು ಅಷ್ಟೊಂದು ಹೇಳ್ತಾ ಇದ್ರು ಕೂಡ ಅವರ ಟೌನ್ಶಿಪ್ಪನ್ನು ಮಾಡೇ ಮಾಡ್ತೀನಿ ಅಂತ ಹೋಗ್ತಾ ಇರೋದನ್ನು ನೋಡಿದ್ರೆ ಇದು ರೈತ ವಿರೋಧಿ ಸರ್ಕಾರ ಅನ್ನೋ ಒಂದು ಹಣೆಪಟ್ಟಿ ಕೂಡ ಅಂಟ್ಕೋತಾ ಇದೆ. ಈಗ ಇದರ ವಿರುದ್ಧ JDS ನಾಯಕರು ಕೂಡ ರೊಚ್ಚಿ ಹೇಳ್ತಾ ಇದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರು ಅಖಾಡಕ್ಕೆ ಇಳಿತಾ ಇದ್ದಾರೆ. ರೈತರ ಜಮೀನು ಕಿತ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಿರುತ್ತೆ ಅನ್ನೋ ಚರ್ಚೆ ಜೋರಾಗಿಯೇ ನಡೀತಾ ಇದೆ. ಆದರೆ ಒಂದಂತೂ ಸತ್ಯ, ಯಾವುದೇ ಸರ್ಕಾರಗಳಾಗಲಿ ರೈತರನ್ನೇ ಎದುರಾಕೊಂಡ್ರೆ, ರೈತರ ಆಕ್ರೋಶಕ್ಕೆ ಗುರಿಯಾದರೆ ಆ ಸರ್ಕಾರಗಳು ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆದ್ದು ಬಂದಂತಹ ಇತಿಹಾಸವೇ ಇಲ್ಲ. ಅದನ್ನು ಡಿ ಕೆ ಶಿವಕುಮಾರ್ ಅವರು ನೆನಪು ಮಾಡ್ಕೋಬೇಕು. ರೈತರೇ ಬೇಡ ಅನ್ನುವಾಗ ಈ ಟೌನ್ಶಿಪ್ ಯಾಕೆ ಬೇಕಾಗಿತ್ತು? ನೋಡಿ, ಆ ಜಮೀನು ನೋಡಿ, ಅದು ಬರಡು ಭೂಮಿ ಥರ ಕಾಣದೇ ಇಲ್ಲ. ಅದು ಎಷ್ಟು ಫಲವತ್ತಾಗಿದೆ, ಎಂಥ ಬೆಳೆಗಳನ್ನು ಬೆಳಿಬೋದಲ್ಲಿ. ಬರಡು ಭೂಮಿಲಿ ಇವರು ಟೌನ್ಶಿಪ್ ಮಾಡಿದರೆ ಯಾರು ಕೇಳ್ತಿರ್ಲಿಲ್ವನೋ, ಆದರೆ ಇಂಥ ಒಂದು ಫಲವತ್ತಾದ ಭೂಮಿನಲ್ಲೇ ಇವರು ಈ ಕೆಲಸ ಮಾಡ್ತೀನಿ ಅಂತ ಹೋಗ್ತಾ ಇರೋದು ನಿಜಕ್ಕೂ ಇದು ಪ್ರಜ್ಞಾವಂತರೆಲ್ಲ ವಿರೋಧ ಮಾಡ್ತಾಯಿದ್ದಾರೆ. ಈಗ ಎಲ್ಲ ಕಡೆಯೂ ರೈತರು ಜಮೀನನ್ನು ಕೊಟ್ಬಿಟ್ಟು ಬಡಾವಣೆಗಳಾಗ್ಬಿಟ್ಟಿದೆ. ಮೈಸೂರು, ಹುಬ್ಬಳ್ಳಿ ಈ ಸೈಡಲ್ಲೆಲ್ಲ ರೈತರ ದುಡ್ಡಿನ ಆಸೆಗೆ ಅವ್ರ ಜಮೀನನ್ನು ಮಾರ್ಬಿಟ್ಟು ಅಲ್ಲೆಲ್ಲ ಬಡಾವಣೆಗಳೆದ್ಬಿಟ್ಟಿದೆ. ಅನ್ನ ಬೆಳೆಯೋರೇ ಸಿಗ್ತಾಯಿಲ್ಲ. ಅಂಥದ್ರಲ್ಲಿ ಇಲ್ಲಿ ನಾವು ಅನ್ನ ಬೆಳಿತೀವಿ ಅಂತ ರೈತರೇ ಹೇಳ್ತಿರುವಾಗ ಅದಕ್ಕೆ ಪ್ರೋತ್ಸಾಹವನ್ನು ಕೊಡೋದು ಬಿಟ್ಟು ಈ ರೀತಿ ರೈತರ ಜಮೀನನ್ನು ಕಿತ್ಕೊಂಡು ರೈತರಿಗೆ ಬೇಡವಾಗಿರುವಂತಹ ಟೌನ್ಶಿಪ್ ಮಾಡೋದ್ರಿಂದ
ಏನು ಪ್ರಯೋಜನ? ಇದರಿಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಹೊರತು ಅನ್ನದಾತರಿಗೆ ಪ್ರೋತ್ಸಾಹ ಕೊಟ್ಟಾಗಲ್ಲ. ಅನ್ನದಾತರ ಕೈನ ಕಟ್ ಮಾಡಿದಾಗತ್ತೆ. ಮುಂದಕ್ಕೆ ಅನ್ನಕ್ಕಾಗಿ ಪ್ರತಿಯೊಬ್ಬರು ಪರಿತಪಿಸಬೇಕಾದಂಥ ಸ್ಥಿತಿ ಬರುತ್ತೆ. ಬೇರೆ ರಾಜ್ಯಗಳಿಂದ ನಾವು ಅಕ್ಕಿ ಕಾಳು ತರಕಾರಿಗಳನ್ನು ತರಿಸ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟು ರೈತರ ಮನಸ್ಸನ್ನು ಗೆಲ್ಲಬೇಕು. ಇಲ್ಲದಿದ್ದರೆ ಅವರ ಸರ್ಕಾರಕ್ಕೆ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತಲೇ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡ್ತಾ ಇದ್ದಾರೆ.